ಹಾಯ್ ಗೈಸ್, ವಿಜಯಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಪನ್ನೀರ್ ಸುಕ್ಕ. ಪನ್ನೀರ್ ಸುಕ್ಕಗೆ ಬೇಕಾಗಿರೋ ಸಾಮಗ್ರಿಗಳು: ಸಾಲ್ಟ್, ಖಾರ ಮತ್ತು ಅರಿಶಿನ ಮತ್ತು ಸಕ್ಕರೆ, ಪನ್ನೀರು ಮತ್ತು ಆಯಿಲ್ ಮತ್ತು ಜೀರಿಗೆ ಪೌಡರ್ ಮತ್ತು ಕೊತ್ತಂಬರಿ ಪೌಡರ್ ಮತ್ತು ಪೇಪರ್ ಪೌಡರ್ ಮತ್ತು ಸಾಸಿವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು ಎಲೆ. ಪನ್ನೀರ್ ಸುಕ್ಕಾಗೆ ಬೇಕಾಗಿರುವ ಸಾಮಗ್ರಿಗಳಿವು. ಹಾಯ್ ಗೈಸ್, ಈಗ ಪನ್ನೀರ್ ಸುಕ್ಕ ಮಾಡೋಕ್ಕೆ ಎಣ್ಣೆ ಹಾಕೋಬೇಕು. ಇಷ್ಟೇ ಸಾಕು ಗೈಸ್. ಸ್ವಲ್ಪ ಕಾಯಲು ಬಿಡಬೇಕು ಗೈಸ್. ಸ್ವಲ್ಪ ಕಾದ ನಂತರ ಒಂದೆರಡು ನಿಮಿಷ ಎಣ್ಣೆನ ಕಾಯಲಿಕ್ಕೆ ಬಿಡಬೇಕು ಗೈಸ್. ಪನ್ನೀರ್ನ ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಗೈಸ್. ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಹಾಕೋಬೇಕು ಗೈಸ್. ಚಟಾಪಟ ಅನ್ನಬೇಕು. ಸಾಸಿವೆ ಹಾಕ್ಕೊಂಡು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ ನಾನೇ. ಸ್ವಲ್ಪ ಕರಿಬೇವು ಹಾಕೋತಿದ್ದೀನಿ ಗಾಯ್ಸ್. ಸ್ವಲ್ಪ ಜೀರಿಗೆ ಪೌಡರ್ ಹಾಕೋತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪೌಡರ್ ಹಾಕೋತಿದ್ದೀನಿ ಗಾಯ್ಸ್. ಸ್ವಲ್ಪ ಪೇಪರ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಗಾಯ್ಸ್. ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಬೇಕು ಗಾಯ್ಸ್. ಟೇಸ್ಟ್ ಮಾತ್ರ ಮಸ್ತ್ ಚೆನ್ನಾಗಿರುತ್ತೆ ಗೈಸ್. ಇಷ್ಟೇ ಸಿಂಪಲ್ ಆಗಿ ಒಂದ್ಸಲ ಫ್ರೈ ಮಾಡ್ಕೊಂಡು ನೋಡಿ. ಇಷ್ಟೇ ಸಿಂಪಲ್ ಇದ್ದರೂ ತುಂಬ ಟೇಸ್ಟ್ ಆಗಿರುತ್ತೆ ಗೈಸ್. ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದು ನೋಡಿದರೆ ಗೊತ್ತಾಗುತ್ತೆ. ಈ ಥರ ತುಂಬಾ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಆದಮೇಲೆ ಪನ್ನೀರ್ ಹಾಕಿ ತುಂಬ ಸಿಂಪಲ್ ಇದೆ ಗೈಸ್. ಇದು ಈಸಿಯಾಗಿ 1/2 ಅವರಲ್ಲೇ ಮಾಡ್ಕೋಬೋದು. ಇದನ್ನ ಈ ಥರ ಫ್ರೈ ಮಾಡ್ತಿರ್ಬೇಕು. ನೋಡಿ ಗೈಸ್, ತುಂಬಾ ಈಸಿ ಇದೆ. 1-2 ನಿಮಿಷ ಸ್ಟೀಮ್ ಮಾಡಬೇಕು. ಇದನ್ನ ಕೆಂಪು ಖಾರ ಹಾಕೋದು ಬೇಡ.
ನೋಡಿ ಗೈಸ್, ಈ ಥರ ಇಟ್ಟು ತುಂಬ ಟೇಸ್ಟಿ ಇರುತ್ತೆ. ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ. ಇಮಿಡಿಯೇಟಾಗಿ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು ಹುಡುಗರಿಗೆ, ಚೆನ್ನಾಗಿರುತ್ತೆ ಗೈಸ್. ಇದು 1-2 ನಿಮಿಷ ಸ್ಟೀಮ್ ಮಾಡಬೇಕು. ಸ್ವಲ್ಪ ಅದು ಡ್ರೈ ಆಗಿ ಬರಬೇಕಲ್ವ ಗೈಸ್, ಅದಕ್ಕೋಸ್ಕರ. ಸ್ವಲ್ಪ ಡ್ರೈ ಬಂದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಪನ್ನೀರು ಮಸ್ತ್ ಕ್ರಿಸ್ಪಿ ಇರುತ್ತೆ ಅದು. ನೋಡಿ ಗೈಸ್, ಇಷ್ಟೇ ಸಿಂಪಲ್ಲು. ಹುಡುಗರಿಗಂತೂ ಸಾಯಂಕಾಲ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ಇದೇ ಥರ ಮಾಡಿಕೊಂಡು ನಾವು ಪನ್ನೀರ್ ಪಿಜ್ಜಾನು ಮಾಡ್ಕೋಬೋದು ನೋಡಿ ಗೈಸ್. ಹುಡುಗರಿಗೆ ಫ್ರಿಜ್ಜಲ್ಲಿಟ್ಟು ಕೊಡ್ಬೋದು. ತಿನ್ನೋಕ್ಕೆ ಕ್ರಿಸ್ಪಿ ಇರಬೇಕಲ್ವ ಗೈಸ್. 1-2 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಶುಗರ್ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ನಾನೇ ಶುಗರ್ ಹಾಕ್ತಾಯಿದ್ದೀನಿ ಗೈಸ್. ತುಂಬ ಟೇಸ್ಟ್ ಇರುತ್ತೆ. ಎಣ್ಣೆ ಬಿಟ್ಕೊತ್ತೆ ನೋಡಿ ಗೈಸ್. ಈಗ ನೋಡಿ ಗೈಸ್, ಈಗ ಎಣ್ಣೆ ಬಿಟ್ಕೊಟ್ಟು ಪನ್ನೀರ್ ರೆಡಿಯಾಗಿದೆ. ಯಾರು ಇನ್ನೊಂದು ಸ್ವಲ್ಪ ಬೇಯಿಸೋಕ್ಕಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗೈಸ್. ಒಂದು 2 ನಿಮಿಷ ಬೇಯಲಿಕ್ಕಿಡಬೇಕು ಗೈಸ್. ಮತ್ತೆ ಇತ್ತಗೊಳಿಸ್ಬೇಕು ಗೈಸ್. ಸ್ವಲ್ಪ ಕ್ರಿಸ್ಪಿ ಬಂದರೆ ತುಂಬ ಚೆನ್ನಾಗಿರ್ತಲ್ವ ಗೈಸ್, ಅದಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ ಗೈಸ್ ಇದು. ಮತ್ತು ಈ ಥರ ಮತ್ತೆ ಹೊರಡಿಸ್ಬೇಕು ಗೈಸ್. ಈಗ
ನೋಡಿ ಗಾಯ್ಸ್, ಪನ್ನೀರ್ ಸುಕ್ಕ ರೆಡಿ ಆಯಿತು. ಯಾರಿಗಾರು ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನಗೆ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್.